ಸಂಗಮೇಶ, ಮನಸ್ಸಿನ ಆಳದಲ್ಲಿ ಕಥಕಥನೆ ಕುದಿಯುವ ಜ್ವಾಲೆ ತಣ್ಣಗಾಗುವವರೆಗೂ ಕುಡಿ. ಕುಡಿ ಸಂಗಮೇಶ, ಚೆನ್ನಾಗಿ ಕುಡಿ. ನಿಜ ಪ್ರತಾಪ್, ನಿಜ. ನನ್ನ ಮಾಡಿದ ಮೋಸಕ್ಕೆ ನನ್ನ ಶಿರ ಚಿತ್ರ ಚಿತ್ರ ಆಗಿ ಸಾವರಿ ಹೋಳಾಗುತ್ತಿದೆ. ಅದಕ್ಕೆ ಆ ನೋವು ಅರಿಬೇಕಾದ್ರೆ ಈ ಮದ್ಯಪಾನ ಸೇವಿಸಲೇಬೇಕು. ಸಂಗಮೇಶ, ಎಂಜಾಯ್ ಮಾಡ್ತಾ ಕುಡ್ರು, ಆನಂದದಿಂದ್ರಪ್ಪ. ಗೌಡ್ರೆ, ನೀವು ರೆಸ್ಟ್ ಮಾಡಿ. ಏ ಉಸಿರಿಯ ದನ ಕೆಳಗೆ ಕರ್ಸಬೇಕ. ನಾ ಅಂದುಕೊಂಡ ಅಂತರಂಗದ ಗಂಗೆ ಇಂದು ಪುಟಿದೇಳುಗಳಿಗೆ ಕೂಡಿ ಬಂದಿದೆ. ನಾ ಬಯಸಿದ ಹಕ್ಕಿ ಇತ್ತ ಕಡೆನೇ ಬರ್ತಾ ಇದ್ದಾಳೆ. ನಿಲ್ಲಗೋರಿ, ಎಲ್ಲಿಗೆ ಹೋಗಿದ್ದೆ? ಮನಸ್ಸಿಗೆ ಬೇಸರ ಕಳೆಯಲು ಹೊರಗಡೆ ಸುತ್ತಾಡ್ಕೊಂಡು ಬರಲು ಅಂತ ಹೋಗಿದ್ದೆ. ಅದಿರ್ಲಿ ಪ್ರತಾಪ್, ಇಷ್ಟು ದಿನ ಗೌರಮ್ಮ ಅಂತ ಕರಿತಾ ಇದ್ದೆ ನೀನು, ಇಂದು ಏಕವಚನದಲ್ಲಿ ಗೌರಿ ಅಂತ ಕೂಗ್ತಾ ಇದ್ದೀಯಲ್ಲ, ಯಾಕೆ? ಮತ್ತೇನ್ ಮಾಡಲಿ, ನಾನು ಮಾಡಿದ ಎಲ್ಲಾ ಪ್ಲಾನ್ ತಲೆ ತೆಳಗಾಯಿತು. ನೀನು ನನಗೆ ಒಲಿಯಲಿಲ್ಲ, ಜುಲುಮೆಯಿಂದ ಸಹಕರಿಸಿದರೂ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೋಸ್ಕರ ನೇರವಾದ ವಿಷಯಕ್ಕೆ ಬರಬೇಕೆಂದು ಕರೆದೆ. ಏನು ನೇರವಾದ ವಿಷಯ? ಗೌರಿ, ನಿನ್ನನ್ನು ಪ್ರೀತಿಸಿದೆ. ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಆತುರದಲ್ಲಿ ನಾನಿದ್ದಾಗ ನೀನು ಮತ್ತೊಬ್ಬರು ಸತ್ತೋದೆ. ಇರಲಿ, ಆ ಮದುವೆ ನಿಮ್ಮಪ್ಪನಿಗೆ ಬೇಡವಾಗಿತ್ತು. ಇಂದಲ್ಲ ನಾಳೆ ನೀನು ನನ್ನ ಆಜ್ಞೆ ಕಾದೆ, ಆದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಅದಕ್ಕೋಸ್ಕರ ಉಪಾಯದಿಂದ ಆಗದ ಹೆಣ್ಣು, ಉಪಾಯದಿಂದ ಆಗದ ಕೆಲಸ, ಅಪಾಯದಿಂದ ಆದರೂ ಸರಿ, ಇಂದು ಮಾತ್ರ ನಿನ್ನನ್ನು. ಪ್ರತಾಪ್, ಉಪಾಯಕ್ಕೆ ಒಲಿಯಲಾರದ ಈ ಹೆಣ್ಣು ಅಪಾಯದಲ್ಲಿ ಒಲಿತಾಳೆ ಅಂತ ತಿಳ್ಕೊಂಡಿದ್ದೀಯ. ಈ ರೀತಿ ತಿಳಿದುಕೊಳ್ಳೋದು ನಿನ್ನ ಶತ ಮೂರ್ಖತನ ಕಣ. ಕೊನೆಗೂ ತೋರಿಸಿಬಿಟ್ಟಿಯಲ್ಲ ನಿನ್ನ ನಾಯಿ ಕುಲದ ಬುದ್ಧಿಯನ್ನ. ಇದು ನಾಯ ಕುಲದ ಬುದ್ಧಿ ಅಲ್ಲ, ಇದು ನರಿಯ ಕುಲದ ಬುದ್ಧಿ. ನಾನಾಡಿದ ಒಂದೇ ಒಂದು ಕಪಟ ನಾಟಕದ ಸೂತ್ರಧಾರವನ್ನು ಬಿಚ್ಚಳಿ ನಿನ್ನನ್ನು ಬಲತ್ಕರಿಸುವೆ. ಕೇಳು ಗೌರಿ, ನಿನ್ನ ಮೈದುನ ಸಂಗಮೇಶನನ್ನು ಮಿಲಿಟರಿ ಟ್ರೈನಿಂಗ್ ನಲ್ಲಿ ಮುಗಿಸಿದವರು ಬೇರ್ಯಾರು ಅಲ್ಲ, ಇದೇ ಪ್ರತಾಪ್. ದೈವ ಚೆನ್ನಾಗಿತ್ತು, ಆ ಕುಂಡಿ ಮತ್ತೆ ಬದುಕಿ ಬಂದ. ಗೌರಿ, ಅಂದು ಗಿರಿಜೆಯ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಜಗದೀಶ ಬಂದು ತನ್ನ ತಮ್ಮನ ಪಿಂಡ ಗಿರಿಜೆ ಹೊಟ್ಟೆಯಲ್ಲಿ ಬೆಳೀತಿದೆ ಎಂದು ತಿಳಿದು ಗಿರಿಜೆಗೆ ಅಂತರಂಗದಲ್ಲಿ ಗಂಡ ಹೆಂಡತಿಯಾಗಿರೋಣ, ಬಹಿರಂಗದಲ್ಲಿ ಗಂಡ ಹೆಂಡತಿಯಾಗಿರೋಣ, ಅಂತರಂಗದಲ್ಲಿ ತಂದೆ ಮಗಳಾಗಿರೋಣ ಎಂದು ಮಾತು ಕೊಟ್ಟು ಮನೆಗೆ ನಡೆದರು. ಅದೇ ಹೊತ್ತಿಗೆ ಸಂಗಮೇಶ ಬಂದ. ಸಂಗಮೇಶನಿಗೆ ಗಿರಿಜೆ ಮತ್ತು ಜಗದೀಶನ ಸಂಬಂಧ ಕಲ್ಪಿಸಿ ಅವನ ತಲೆ ತುಂಬಿ ಮನೆಗೆ ಕಳಿಸಿದೆ. ಮುಂದೆ ಆದದ್ದೆಲ್ಲ ನೀನೇ ಕಂಡಿಯಲ್ಲ ನಿನ್ನ ಕಣ್ಣಾರೆ. ಅಂದ್ರೆ ಇದೆಲ್ಲವೂ ನಿನ್ನ ಕುತಂತ್ರವೇನು? ಇನ್ನು ಕೇಳು ಕೌರಿ, ಇನ್ನು ಕೇಳು. ಈ ಪ್ರತಾಪನ ಕುತಂತ್ರವನ್ನು ಗಿರಿಜಾ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನೋಡು ಗೌರಿ,
ಇವತ್ತೇನೇ ಆಗಲಿ ಎರಡರಲ್ಲಿ ಒಂದು ಆಗಲೇಬೇಕು. ಒಂದು, ನೀನು ನನ್ನ ಕೈಯಿಂದ ಪ್ರಾಣ ಬಿಡಬೇಕು. ಒಂದು, ಇಲ್ಲದಿದ್ದರೆ ನಿನ್ನ ದೇಹ ಸುಖ ನಾನು ಸವಿಬೇಕು. ಒಂದು, ನನ್ನ ಪ್ರಾಣ ಕಳ್ಕೊಳ್ತೇನೆ ವಿನಃ ನಾನೆಂದಿಗೂ ನಿನ್ನವರಾಗಲು ಸಾಧ್ಯವೇ ಇಲ್ಲ. ಎಲ್ಲ ದೃಷ್ಟ ಹೇಳಿ ಕಷ್ಟಪಟ್ಟು ಕಟ್ಟಿದ ಹುಟ್ಟಿನಲ್ಲಿ ನಿನ್ನಂತ ವಿಶ್ವಸರ್ಪ ವಾಸ ಮಾಡಿ ಮುತ್ತಿನಂತ ಸಂಸಾರವನ್ನು ಚಿತ್ರ ಮಾಡಿದೀಯಾ ಕುಲಘಾತಕ. ಅತ್ತಿಗೆ ನಿನಗಾದರೂ ತಿಳಿಯಬಾರ್ದ ಈ ಮೋಸಗಾರರ ಕುತಂತ್ರ. ಮೈದುನ, ನಿಜವಾಗ್ಲೂ ಇವನ ಕುತಂತ್ರ ಅರಿಯಲಾರ್ದಂತ ಮೂರ್ಖನಾಗ್ಬಿಟ್ಲಪ್ಪ ಈ ನಿನ್ನ ಅತ್ತಿಗೆ. ಇವನ ಮೋಸದ ಜಾಲದಲ್ಲಿ ಬಿದ್ದು ನಮ್ಮ ಸರ್ವಸ್ವವನ್ನೇ ಅವನಿಗೆ ದಾರಿ ಇರಲು ಸಿದ್ಧ ಆಗಿದ್ದೆ ನನ್ನ ಮೂರ್ಖತನ. ಪುಣ್ಯ ಅಂತ ತಪ್ಪು ನಾನು ಮಾಡಲಿಲ್ಲ. ಆದ್ರೂ ಕೂಡ ಈ ದ್ರೋಹಿ ನಮ್ಮ ಸಂಸಾರವನ್ನೇ ಸುಟ್ಟು ಭಸ್ಮ ಮಾಡಿಬಿಟ್ಟಪ್ಪ, ಭಸ್ಮ ಮಾಡಿಬಿಟ್ಟ. ನನ್ನ ಗಂಡ ಅಂದು ಅಂಗಲಾಚಿ ಬೇಡಿಕೊಂಡ. ಬೇಡ ಗೌರಿ, ನಾ ಹೇಳೋ ಮಾತನ್ನಾದ್ರೂ ಕೇಳ ಗೌರಿ, ದುಡುಕ್ಬೇಡ ಅಂತ. ಆದ್ರೆ ಅವರ ಮಾತಿಗೆ ನಾನು ಬೆಲೆ ಕೊಡದೆ ಮನೆಯಿಂದ ಹೊರಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆಪ್ಪ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಗಂಡನಿಗೆ ಈ ರೀತಿ ಶಿಕ್ಷೆ ಕೊಟ್ಟವಳಾದ ನಾನು ನನ್ನಂತವಳು ಈ ಭೂಮಿ ಮೇಲೆ ಬದುಕಬಾರದು ಸಂಗಮೇಶ್, ಬದುಕಬಾರದು. ದೇವರಂತ ಅಣ್ಣನಿಗೆ ಈ ದುರಾತ್ಮರ ಮೋಸದ ಮಾತು ಕೇಳಿ ತುತ್ತಿಟ್ಟು ಬೆಳೆಸಿದ ನನ್ನ ಅಣ್ಣನಿಗೆ ಕತ್ತು ಹಿಡಿದು ಹೊರತುಪ್ಪಿದ ಪಾಪಿ ಅವನು, ಪಾಪಿ. ಮದುವೆಗೆ ಮುನ್ನ ಗಿರಿಜೆಯನ್ನು ಕಾಡಿಸಿ ಪೀಡಿಸಿ ನಾನೇ ಮಾಡಿದ ತಪ್ಪನ್ನು ಅರಿಯದೆ ಬಾಯಿಗೆ ಬಂದಂತೆ ಬೈದಿ ಬಾಳೆ ಅವಳಿಗೆ ಕತ್ತಿ ಹಿಡಿದು ಕೂಸಿನ ತಾಯಿನ ಹೊರಗೆ ತುಪ್ಪಿಗಿದ ಪಾಪಿ ನಾನು, ಪಾಪಿ ನಾನು. ಅತ್ತಿಗೆ ನಾನು ಸಾಯ್ಬೇಕತ್ತಿಗೆ, ನಾನು ಪಾಪಿ, ಬದುಕಬಾರತ್ತಿಗೆ. ಇಲ್ಲ ಮೈದುನ, ನಾನು ಸಾಯ್ಬೇಕಪ್ಪ, ನಾನು ಸಾಯ್ಬೇಕು. ನನ್ನ ತಾಯಿ ಹೆಣ್ಣು ಇದು ಬದುಕಬಾರ್ದಪ್ಪ, ಬದುಕಬಾರ್ದು. ನಾನು ಸಾಯ್ಬೇಕು. ಸಂಗಮೇಶ್, ತಡೀರಿ. ಇಲ್ಲಿ ಯಾರು ಸಾಯಬೇಕಾಗಿಲ್ಲ. ಇದೆಲ್ಲವೂ ಮೋಸಗಾರರ ಮೋಡಿ. ಆ ಮೋಡಿಗೆ ನೀವು ಮೂಢರಾಗಿ ಬಲಿಯಾಗಿದ್ದೀರಿ ಅಷ್ಟೇ. ಪ್ರಕಾಶ್, ನಾನು ಪಾಪಿ ಕೊಡೋ ಪ್ರಕಾಶ್, ನಾನು ಪಾಪಿ. ತಾಯಿ ತಂದೆಯನ್ನು ಕಳೆದುಕೊಂಡು ತಾಯಿ ತಂದೆಗಿಂತ ಹೆಚ್ಚಾಗಿ ಪ್ರೀತಿಸಿದ ಅಣ್ಣನನ್ನು ಚಿತ್ರಹಿಂಸೆಪಟ್ಟು ಅವನ ಬಾಳಿನಲ್ಲಿ ಅವಮಾನದ ಅಲೆ ನೆಲೆಸಿಬಿಟ್ಟೆ ಪ್ರಕಾಶ್, ಅವಮಾನದ ಅಲೆ ನೆಲೆಸಿಬಿಟ್ಟೆ. ನನ್ನ ಅಣ್ಣ ಗಿರಿಜೆ ಎಲ್ಲಿರುವರು, ಹೇಗಿರುವರು, ಅವರು ಬದುಕಿರುವರೇ? ನಾನು ಪಾಪಿ ಪ್ರಕಾಶ್, ನಾನು ಪಾಪಿ. ಸಂಗಮೇಶ್, ನಿನ್ನಣ್ಣ ಮತ್ತು ಅತ್ತಿಗೆ ಬದುಕಿದ್ದಾರೆ. ಜಗದೀಶ್ ಅಣ್ಣನಿಗೆ ಹುಚ್ಚು ಕೂಡ ವಾಸಿಯಾಗಿದೆ. ಅವನು ತನ್ನ ಮನೆಯ ಮಾನ ಕಾಪಾಡಿಕೊಳ್ಳಲು ತನ್ನ ಹೃದಯ ಹೊತ್ತಿ ಉರಿದುಕೊಂಡರೂ ನಂಜು ನುಂಗಿದ ನಂಜುಡನಾಗಿ ತನ್ನ ಮನೆಯ ಮಾನವನ್ನು ಕಾಪಾಡಿಕೊಂಡಿದ್ದಾನಪ್ಪ. ಪ್ರಕಾಶ್, ಕೊನೆಗೂ ಆ ಪ್ರತಾಪ ತನ್ನ ಬಾಯಿಯಿಂದ ಏನೇನು ಮೋಸ ಮಾಡಿದ್ದಾನೆಂಬುದನ್ನ ತಿಳಿಸಿಬಿಟ್ನಪ್ಪ. ಆಗ್ಲೇ ನನಗೆ ಅರ್ಥವಾಯ್ತು ನಾನು ಎಂತ ತಪ್ಪು ಮಾಡಿದ್ದೇನೆ ಅಂತ. ನೋಡಪ್ಪ, ಒಂದೇ ಒಂದು ಸಲ ನನ್ನ ಗಂಡನ ಮುಖವನ್ನ ತೋರಿಸ್ತೇನಪ್ಪ. ಅತ್ತಿಗೆ, ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಇಲ್ಲಿ ಯಾರ ತಪ್ಪು ಇಲ್ಲ. ಅತ್ತಿಗೆ, ಮೊದಲು ಹೋಗಿ ಜಗದೀಶಣ್ಣನ ನೋಡೋಣ, ನಡೀರಿ. ಕ್ಷಮೆ ಕೇಳಿದರಾಯ್ತು. ಅವನು ಅಂತಿಂತ ಮನುಷ್ಯನಲ್ಲಮ್ಮ, ಜಗದೀಶ ಅಂತಿಂತ ಮನುಷ್ಯನಲ್ಲ. ಅವನು ದೇವತಾ ಮನುಷ್ಯನಮ್ಮ, ಕ್ಷಮಿಸುತ್ತಾನೆ, ನಡೀರಿ. ಪ್ರಕಾಶ, ಸಂಗಮೇಶ, ನೀನು ತಪ್ಪು ಮಾಡಿದಿ ಎಂದು ತಿಳಿದು ಪರರು ತಪ್ಪು ಮಾಡುತ್ತಾರೆಂದು ಭಾವಿಸಬೇಡ ಸಂಗಮೇಶ. ನಡಿಯ, ಮೊದಲು ಹೋಗೋಣ. ಪ್ರಕಾಶ, ಮೊದಲು ಅಣ್ಣನಿಗೆ ಭೇಟಿಯಾಗಿ ನಾ ಮಾಡಿದ ತಪ್ಪಿನ ಬಗ್ಗೆ ನಾನು ಅವರ ಕ್ಷಮೆ ಕೇಳಿಸೋಣ.
ನಡಿಯೋ ಏನು ನೋಡುತ್ತಿರುವೆ ನಡಿ